Good morning. Good morning, students. ಇವತ್ತು ನಾನು 10ನೇ ತರಗತಿಯ ಸಮಾಂತರ ಶ್ರೇಣಿಗಳು ಅನ್ನುವ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತೇನೆ. ತಮಗೆಲ್ಲರಿಗೂ ಈ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಮೊದಲನೇದಾಗಿ ಸ್ವಾಗತ. ಇವತ್ತು ನಾನು ಮೊದಲನೇ ಪಾಠ ಸಮಾಂತರ ಶ್ರೇಣಿಗಳು ಅನ್ನುವ ಒಂದು ಪಾಠವನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಸಮಾಂತರ ಶ್ರೇಣಿಗಳು ನಮಗೇನಂದ್ರ ಇದು ನಿಮಗ ಬರೇ ಟೈಟಲ್ ನೋಡಿದ್ರೆ ಗೊತ್ತಾಕೈತಿ, ಸಮನಾದ ಅಂತರ ಇರಬೇಕು. ಆ ರೀತಿ ಇರುವಂತಹ ಒಂದು ಪಟ್ಟಿಗೆ ನಾವು ಸಮಾಂತರ ಶ್ರೇಣಿಗಳು, ಅದ್ರದ್ದು ಡೆಫಿನೇಷನ್ ಬೇರೆ ಇದೆ, ಬಟ್ ನಿಮ್ಗೆ ಸ್ವಲ್ಪ ಅಂಡರ್ಸ್ಟ್ಯಾಂಡ್ ಆಗ್ಲಿ ಅನ್ನೋದಕ್ಕೆ ನಾನು ಹೇಳಾಕತ್ತೀನಿ. ಸಮಾಂತರ, ಸಮನಾದ ಅಂತರ ಇರುವಂತಹ ಶ್ರೇಣಿಗಳಿಗೆ ನಾವು ಏನ್ ಕರಿತೀವಿ, ಸಮಾಂತರ ಶ್ರೇಣಿಗಳು ಅಂತ ಕರಿತೇವಿ. ಫಾರ್ ಎಕ್ಸಾಂಪಲ್, ಈಗ 2 ಆಮೇಲೆ 4 6 8 10 12 ಕರೆಕ್ಟ್. 2 4 6 8 10 12 ಐತಿ, ಹೌದಾ? ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ ಇಲ್ಲೇ. ಇವೆರಡರ ಡಿಫ್ರೆನ್ಸ್ ಎಷ್ಟಿದೆ? 2 ಇದೆ, ಹೌದಾ? ಮತ್ ಇಲ್ಲಿ ಎಷ್ಟಿದೆ ನೋಡ್ರಿ, ಸೇಮ್ ಇಲ್ಲಿ ಅಷ್ಟೇ ಇದೆ, ಇಲ್ಲಿಯೂ ಅಷ್ಟೇ ಇದೆ, ಆಮೇಲೆ ಇಲ್ಲಿನೂ ಇಷ್ಟ ಇದೆ, ಇಲ್ಲಿನೂ ಸೇಮ್ ಇದೆ. ಅಂದ್ರ ಈ ಅಂತರ, ಸಮನಾದ ಅಂತರ ಅಥವಾ ಕಾಮನ್ ಡಿಫರೆನ್ಸ್ ಎಷ್ಟಿದೆ ನಮಗ? 2 ಇದೆ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 2 ಆಮೇಲೆ ಇಲ್ಲಿ 4, ಇಲ್ಲೊಂದು 10 ಇತ್ತು, ಇಲ್ಲಿ 15 ಇತ್ತು ಅಂತಂದ್ರ ಇಲ್ಲಿ ಏನಾಗ್ಬಿಡ್ತು, ಇಲ್ಲಿ ಕಾಮನ್ ಡಿಫರೆನ್ಸ್ ನಮ್ಗ 2 ಇದೆ. ಅಂದ್ರ ಇಲ್ಲಿ ಡಿಫರೆನ್ಸ್ 2 ಇದೆ. ಇಲ್ಲಿ ಎಷ್ಟಿದೆ ನೋಡ್ರಿ? 6 ಇದೆ. ಇಲ್ಲಿ ಎಷ್ಟಿದೆ ನೋಡ್ರಿ? 5 ಇದೆ. ಇಲ್ಲಿ ಸಮನಾದ ಅಂತರ ಬಂತೇನೋ? ಇಲ್ಲ. ಇಲ್ಲಿ ಇದಕ್ ನಾವು ಸಮಾಂತರ ಶ್ರೇಣಿಗಳು ಅನ್ನಕ ಸಾಧ್ಯ ಇಲ್ಲ, ಬಟ್ ಇದು ನಮಗ ಸಮಾಂತರವಾದ ಶ್ರೇಣಿ, ಹೌದಾ? ಸಮಾಂತರ ಶ್ರೇಣಿ ಅಂದ್ರ ಇದು, ಕರೆಕ್ಟ್. ಅದ್ರದ್ದು ಡೆಫಿನೇಷನ್ ಬರ್ಸ್ಲಿ. ಸಮಾಂತರ ಶ್ರೇಣಿಗಳು ಅಂದ್ರ ನಮಗ ಫಸ್ಟ್ ನಿಮಗೆ ಎಕ್ಸಾಂಪಲ್ ಅಂದ್ರ ಮೊದಲೇ ನಾನು 2 ತಗೋತೀನಿ, ಹೌದಾ? 2. ಈಗ ನಾನು ನೆಕ್ಸ್ಟ್ 4 ತಗೋತೀನಿ. ನಿಮಗೆ ಇಲ್ಲೇ ಗೊತ್ತಾಗ್ಬಿಡ್ತೈತಿ ಇದ್ರ ಡಿಫ್ರೆನ್ಸ್ ಎಷ್ಟಿದೆ, 2 ಇದೆ ಅಂತ ಹೇಳಿ. ನೀವೇನ್ ಮಾಡ್ತೀರಿ, ನೆಕ್ಸ್ಟ್ ಬರಿಬೇಕಂದ್ರ 4ಕ್ಕ 2 ಕೂಡಿಸ್ತೀರಿ, ಎಷ್ಟಾಯ್ತು? 6 ಆಯ್ತು. ಮತ್ತ 6ಕ್ಕೆ 2 ಕೂಡಿಸಿದ್ರ 8 ಆಯ್ತು, ಕರೆಕ್ಟ್. ಈ ರೀತಿ ನಮಗ 1ನೇ ಪದ ಗೊತ್ತಾಯ್ತು ಅಂದ್ರೆ 2ನೇ ಪದವನ್ನ ಮೊದಲನೇ ಇಲ್ಲೇ ಒಂದು ನಿರ್ದಿಷ್ಟ ಸಂಖ್ಯೆಗೆ ಕೂಡಿಸುವುದರಿಂದ ಪಡೆಯುವ ಒಂದು ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿಗಳು. ಇನ್ನೊಮ್ಮೆ ಹೇಳಿ ಡೆಫಿನೇಷನ್. ಮೊದಲನೇ ಪದವನ್ನ ಹೊರತುಪಡಿಸಿ, ಇದನ್ನ ಬಿಟ್ಟ ಈ 2ನೇ ಪದವನ್ನ ಪಡಿಬೇಕಾದ್ರ ನಾವು ಈ ಮೊದಲನೇ ಪದಕ್ಕ ಒಂದು ನಿರ್ದಿಷ್ಟವಾದ ಸಂಖ್ಯೆ ಅಂದ್ರೆ ನಿಮ್ಗೆ ಹೇಳೀನಿ, ಸಮನಾದ ಅಂತರ ಅಂದ್ರೆ ಅದ ಕಾಮನ್ ಡಿಫರೆನ್ಸ್ ಅನ್ನ ಕೂಡಿಸಿ ಪಡೆಯುವುದರಿಂದ ಬರುವಂತಹ ಒಂದು ಸಂಖ್ಯಾ ಪಟ್ಟಿಗೆ ನಾವೇನಂತ ಕರಿತೀವಿ? ಸಮಾಂತರ ಶ್ರೇಣಿಗಳು ಅಂತ ಕರಿತೀವಿ, ಕರೆಕ್ಟ್, ಹೌದಾ? ನೀವು ಒಂದಿಷ್ಟು ಎಕ್ಸಾಂಪಲ್ ಬರ್ಸ್ತೇನೆ ನೋಡ್ರಿ. ಸಮಾಂತರ ಶ್ರೇಣಿಗಳಿಗೆ ಉದಾಹರಣೆ. ಸಮಾಂತರ ಶ್ರೇಣಿಗಳಿಗೆ ಉದಾಹರಣೆ 3 6 9 12, ಹೌದಾ? ಇವು ಒಂದು ನಮಗ ಸಮಾಂತರ ಶ್ರೇಣಿನ. ಬಟ್ ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ, ಇಲ್ಲಿ 3, ಇಲ್ಲಿನೂ 3, ಹೌದಾ? ಇದು ಒಂದು ನಮಗ ಸಮಾಂತರ ಶ್ರೇಣಿಗಳನ್ನ. ಆಮೇಲೆ ಇದನ್ನ ನೋಡ್ರಿ, 5 10 15 20 25, ಕರೆಕ್ಟ್. ಇದು ನಮಗೊಂದು ಸಮಾಂತರ ಶ್ರೇಣಿಗಳನ್ನ, ಇದು ಕರೆಕ್ಟ್. ಇಲ್ಲಿ ಡಿಫ್ರೆನ್ಸ್ ಎಷ್ಟಿದೆ ನೋಡ್ರಿ, ನಮಗ 5 ಇದೆ, ಇಲ್ಲಿನೂ 5 ಇದೆ, ಇಲ್ಲಿ ಕೂಡ ನಮಗ 5 ಇದೆ, ಇಲ್ಲಿನೂ 5 ಇದೆ. ಇದು ನಮಗ ಸಮಾಂತರ ಶ್ರೇಣಿಗೆ ಇವು ಎಕ್ಸಾಂಪಲ್, ಕರೆಕ್ಟ್. ಈಗ ಈ ಸಮಾಂತರ ಶ್ರೇಣಿ ಒಳಗ 2 ವಿಧ ಬರ್ತಾವ ನಮಗ, ಪರಿಮಿತ ಶ್ರೇಣಿ ಮತ್ತು ಅಪರಿಮಿತ ಶ್ರೇಣಿ. ಪರಿಮಿತ ಶ್ರೇಣಿ ಮತ್ತು ಅಪರಿಮಿತ ಶ್ರೇಣಿ. ಪರಿಮಿತ ಶ್ರೇಣಿ, ಪರಿಮಿತ ಶ್ರೇಣಿ ಅಥವಾ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. AP ಅಂದ್ರೆ ನಮ್ಗೇನು? ಅರ್ಥಮೆಟಿಕ್ ಪ್ರೋಗ್ರೆಷನ್. ಪರಿಮಿತ ಶ್ರೇಣಿ ಅಂದ್ರ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಒಂದ್ ಯಾವುದೇ ನಾವು ಸಮಾಂತರ ಶ್ರೇಣಿಗಳನ್ನ ನಮಗೆ ಎನ್ಸಾಕ್ ಬರ್ತಾ ಇದ್ರ ಅದನ್ನ ನಾವು ಸಮಾಂತರ ಶ್ರೇಣಿ ಅಂದ್ರೆ ಕೌಂಟೇಬಲ್ ಇದ್ರ ಅದನ್ನ ಪರಿಮಿತ ಶ್ರೇಣಿ ಅಂತೇವಿ. ನಾನ್ ಕೌಂಟೇಬಲ್ ಇತ್ತಂದ್ರ ಇದು, ಅನ್ಕೌಂಟೇಬಲ್ ಇತ್ತಂದ್ರ ನಾವ್ ಏನ್ ಮಾಡ್ತೇವಿ? ಅಪರಿಮಿತ ಶ್ರೇಣಿ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್, ಈಗ ನಾವು ಪ್ರಾರ್ಥನೆಯಲ್ಲಿ ನಿಂತಿರುವ 8ನೇ ತರಗತಿಯ ಮಕ್ಕಳು ಅಂತಂದ್ರೆ ನಮ್ಗೆ 8ನೇ ತರಗತಿಯ ಮಕ್ಕಳನ್ನ ನಾವು ಈಸಿಯಾಗಿ ಎನಿಸ್ಬೋದು,
ಎಷ್ಟು ಜನ, ಫಾರ್ ಎಕ್ಸಾಂಪಲ್ 20 ಅದಾರೋ 25 ಅದಾರೋ, ಹೌದಾ, ನಾವ್ ಎಣಿಸ್ಬೋದು. ಅಂತವಕ್ಕೆ ನಾವು ಪರಿಮಿತ ಶ್ರೇಣಿ ಅಂತೀವಿ. ಹಂಗ ಇದಕ್ಕೆ ಎಕ್ಸಾಂಪಲ್ ಹೆಂಗ್ ಬರಿಬೇಕಂದ್ರ, ಈಗ 3, 6, 9, 12 ಇದು ಇಲ್ಲಿಗೆ ಎಂಡ್ ಆಯ್ತಪ್ಪ ಅಂದ್ರ ಕರೆಕ್ಟ್. ಇದು 3, 9, 12 ಇಲ್ಲಿಗೆ ಇದು ಎಂಡ್ ಆಯ್ತಂದ್ರೆ ಇದು ಪರಿಮಿತ ಶ್ರೇಣಿ. ನಾವು ಇದನ್ನ ಅಪರಿಮಿತ ಶ್ರೇಣಿ ಹೆಂಗ್ ಬರೀತೇನಂದ್ರ, ಅಪರಿಮಿತ ಶ್ರೇಣಿ, ಅಪರಿಮಿತ ಶ್ರೇಣಿಗೆ ಇದನ್ನ ಹಿಂಗೂ ಬರಿಬಹುದು. 3, 6, 9, 12 ಹಿಂಗ ಡಾಟ್ ಇಟ್ಟೆ ಅಂದ್ರೆ ಇದು ಎಂಡ್ ಇಲ್ಲ, ಹೌದಾ. ಈ ರೀತಿ ಬರೆಯುವುದಕ್ಕ ನಾವೇನಂತೀವಿ, ಅಪರಿಮಿತ ಶ್ರೇಣಿಗಳು ಅಂತ ಕರಿತೀವಿ. ಪರಿಮಿತ ಶ್ರೇಣಿ ಅಂದ್ರೆ ಏನ್ ಗೊತ್ತಾಯ್ತು, ಅಪರಿಮಿತ ಶ್ರೇಣಿ ಅಂದ್ರ ನಮ್ಗೆ ಏನ್ ಅನ್ನೋದು ಗೊತ್ತಾಯ್ತು, ಕರೆಕ್ಟ್. ಈಗ ನಾವು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪವನ್ನ ಹೇಳ್ತೇನೆ ನಾನು. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ ಅಥವಾ ಜನರಲ್ ಫಾರ್ಮ್ ಆಫ್ ಎಪಿ, ಶ್ರೇಣಿಯ ಸಾಮಾನ್ಯ ರೂಪ, ಹೌದಾ. ನೋಡ್ರಿ, a plus d, a plus 2d, a plus 2d, a plus 3d, ಹೌದಾ. ಸೊ ಆನ್ ಅಪ್ ಟು a plus n minus 1d, ಹೌದಾ. ಇದು ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ, ಹೌದಾ. ಇದನ್ನ ನಾವು a plus n minus 1 ನಿಮ್ಗೆ ಕಾಣಿಸ್ತಾ ಇಲ್ಲ ಅನಿಸ್ತೈತಿ. a plus n minus 1d ಐತಲ್ಲ, ಇದು ನಿಮ್ಗೆ ಹೇಳ್ತೇನೆ ನೆಕ್ಸ್ಟ್ ಈಗ. ಬಟ್ ಇದು ಇಷ್ಟ ಗೊತ್ತಿರ್ಲಿ ನಿಮಗೆ, ಇದು ಫಾರ್ಮುಲಾ, ಇದು ಸಮಾಂತರ ಶ್ರೇಣಿಯ n ಪದ ಕಂಡು ಹಿಡಿಯುವ ಸೂತ್ರ. ಅದ್ರ ಬಗ್ಗೆ ಇನ್ನೂ ನಾನು ಡಿಟೇಲಿಗೆ ಹೇಳ್ತೇನೆ, ಬಟ್ ಈಗ ಸದ್ಯಕ್ಕೆ ಇಷ್ಟಿರ್ಲಿ. a plus d, a plus 2d, a plus 3d ಅಂದ್ರ ಒಂದು ಸಮಾಂತರ ಶ್ರೇಣಿ ನಾವು ಬರೀಬೇಕಂದ್ರ ನಮಗ್ ಯಾವ್ಯಾವ ಪದ ಗೊತ್ತಿರ್ಬೇಕಂದ್ರ, ಮೊದಲನೇ ಪದ ಎ ಅನ್ನೋದು ನಮ್ಗ ಗೊತ್ತಿರ್ಬೇಕು. ಡಿ ಅಂದ್ರೆ ಯಾವ್ದು ಹೇಳ್ರಿ, ವ್ಯತ್ಯಾಸ. ಅಂದ್ರ ನಾನು ನಿಮ್ಗೊಂದು ಸೆಂಟೆನ್ಸ್ ಹೇಳಿದ್ದೆ, ನಿರ್ದಿಷ್ಟ ಸಂಖ್ಯೆಯನ್ನು ಕೂಡಿಸುವುದರಿಂದ ಪಡೆಯುವ ಪಟ್ಟಿಗೆ ನಾವೇನಂತ ಕರಿತೀವಿ, ಸಮಾಂತರ ಶ್ರೇಣಿ ಅಂತ ಕರಿತೀವಿ, ಹೌದಾ. ಎ ಅಂದ್ರೆ ನಮ್ಗ ಮೊದಲನೇ ಪದ, ಡಿ ಅಂದ್ರೆ ನಮ್ಗ ಸಾಮಾನ್ಯ ವ್ಯತ್ಯಾಸ ಅಥವಾ ಕಾಮನ್ ಡಿಫರೆನ್ಸ್, ಸಾಮಾನ್ಯ ವ್ಯತ್ಯಾಸ ಇದು ಅಥವಾ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಕಾಮನ್ ಡಿಫರೆನ್ಸ್ ಇವೆರಡೂ ಪದಗಳ ನಮ್ಗೆ ಗೊತ್ತಿದ್ವು ಅಂದ್ರ ನಾವು ಈಸಿಲಿ ಏನ್ ಮಾಡ್ಬೋದು, ಒಂದು ಸಮಾಂತರ ಶ್ರೇಣಿನ ಬರೀರಿ ಅಂದ್ರ ನಮಗ ಬರ್ಯಾಕ ಸಾಧ್ಯ ಆಕತಿ. ಇದ್ರಾಗ ಒಂದ್ ಗೊತ್ತಿಲ್ಲ ಅಂದ್ರ ನಮಗ ಬರ್ಯಾಕ ಬರುದಿಲ್ಲ. ಅಂದ್ರ ಒಂದು ಸಮಾಂತರ ಶ್ರೇಣಿನ ಬರೀಬೇಕಂದ್ರ ನಮಗ ಮೇನ್ ಫ್ಯಾಕ್ಟರ್ಸ್ ಏನೇನ್ ಗೊತ್ತಿರ್ಬೇಕು, ಮೊದಲನೇ ಪದ ಗೊತ್ತಿರ್ಬೇಕು, ಸಾಮಾನ್ಯ ವ್ಯತ್ಯಾಸ ನಮ್ಗ ಗೊತ್ತಿರ್ಬೇಕು, ಹೌದಾ. ಹೆಂಗ್ ಬರೀದ ಅನ್ನೋದು ನಾನು ನಿಮ್ಗೆ ತೋರಿಸ್ತೇನೆ. ಈಗ ಫಾರ್ ಎಕ್ಸಾಂಪಲ್ ಮೊದಲನೇ ಪದ ಎ ಇಸ್ ಈಕ್ವಲ್ ಟು ಎಷ್ಟೈತಿ, 8 ಇದೆ ಅಂತ, ಹೌದಾ. ಎ ಇಸ್ ಈಕ್ವಲ್ ಟು 8 ಇದೆ, ಹೌದಾ. ಕಾಮನ್ ಡಿಫರೆನ್ಸ್ ಎಷ್ಟಿದೆ, ನಮ್ಗ 4 ಇದೆ ಅಂತ ತಿಳ್ಕೊಳ್ಳಿ, ಹೌದಾ. ಎ ಇಸ್ ಈಕ್ವಲ್ ಟು 8, ಮೊದಲನೇ ಪದ 8 ಇದೆ, ಕಾಮನ್ ಡಿಫರೆನ್ಸ್ ಡಿ ಅಂದ್ರ 4 ಇದೆ. ಈಗ ನಾವು ಸಮಾಂತರ ಶ್ರೇಣಿನ ಹೆಂಗ್ ಬರೀಬಹುದು ಹೇಳ್ರಿ, ಹೌದಾ. ನಿಮಗ ಆ ಸಾಮಾನ್ಯ ರೂಪದಿಂದನೂ ಬರೋದ್ ತೋರಿಸ್ತೀನಿ, ಅದಾದ್ಮೇಲೆ ನಾವು ಈಸಿ ವೇ ಒಳಗೆ ಹೆಂಗ್ ಬರೀದ ಅನ್ನೋದನ್ನು ತೋರಿಸ್ತೇನೆ. ನಮಗೊಂದು ಸಮಾಂತರ ಶ್ರೇಣಿ, ಒಂದು ಫಾರ್ ಎಕ್ಸಾಂಪಲ್ 4 ಪದಗಳನ್ನ ಬರಿಬೇಕಂತ ಅನ್ಕೊಂಡಿವಿ ಅಂತ ತಿಳ್ಕೊರಿ. ಈಗ ಎ ಪ್ಲಸ್ ಡಿ, ಎ ಪ್ಲಸ್ 2d, ಹೌದಾ. ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d, ಹೌದಾ. ನಾವ್ ಇಷ್ಟ ಬರೆಯೋನಿಗೆ ಸದ್ಯಕ್ಕೆ ಎ ಪ್ಲಸ್ ಡಿ, ಎ ಪ್ಲಸ್ 2d, ಎ ಪ್ಲಸ್ 3d. ಈಗ ಎ ಅಂದ್ರೆ ಎಷ್ಟಿದೆ ನೋಡಿ, ನಮ್ಗ 8 ಇದೆ, ಕರೆಕ್ಟ್. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಎ ಅಂದ್ರೆ ಎಷ್ಟಿದೆ, 8 ಪ್ಲಸ್ ಡಿ ಅಂದ್ರೆ ಎಷ್ಟಿದೆ,
4 ಕರೆಕ್ಟ್. ನೆಕ್ಸ್ಟ್ ಎ ಅಂದ್ರ 8 ಪ್ಲಸ್ 2 ಇಂಟು ಡಿ ಅಂದ್ರೆ ಎಷ್ಟಿದೆ 4 ಮತ್ತ 8 ಪ್ಲಸ್ 3 ಎಷ್ಟಿದೆ ನೋಡ್ರಿ ಡಿ ಅಂದ್ರ 4 ಕರೆಕ್ಟ್. ಇದಂತೂ ಏನಿಲ್ಲ 8 ಹಂಗ ಬರ್ದಿವಿ ಪ್ಲಸ್ 8 ಪ್ಲಸ್ 4 ಮಾಡಿದ್ರೆ ಎಷ್ಟಾಯ್ತು ನೋಡ್ರಿ 12 ಕರೆಕ್ಟ್. ಈಗ 8 ಪ್ಲಸ್ ಇದನ್ನ ಫಸ್ಟ್ ಗುಣಾಕಾರ ಮಾಡಿ ಇಟ್ಕೋಬೇಕು 2 4 8 ಮತ್ತ 8 ಪ್ಲಸ್ 3 4 12 ಕರೆಕ್ಟ್. ಈಗ ನಿಮ್ಗೆ ಇಲ್ಲಿ ಕಾಣಿಸ್ತಿಲ್ಲ, ಇಲ್ಲಿ ಮ್ಯಾಲ ಬರುತ್ತೆ ನೋಡ್ರಿ 8 ಆಸ್ ಇಟ್ ಇಸ್ ಬರದ್ರಿ ಹೌದಾ. ಇದು 12 ಎರಡನೇ ಪದಾನು ಬಂತ್ ನಮಗ 12. ನೆಕ್ಸ್ಟ್ 8 ಪ್ಲಸ್ 8 ಮಾಡಿದ್ರೆ ಎಷ್ಟು ಬರ್ತೈತಿ 16 ಬಂತು ಹೌದಾ. 12 8 ಎಷ್ಟಾಯ್ತು ನೋಡ್ರಿ 20 ಆಯ್ತು. 12 8 20 ಆಯ್ತು. ಈ ರೀತಿ ನಮಗ ಮೊದಲನೇ ಪದ ಆಮೇಲೆ ಕಾಮನ್ ಡಿಫರೆನ್ಸ್ ಕೊಟ್ಟಾಗ ನಾವು ಸಮಾಂತರ ಶ್ರೇಣಿಯನ್ನ ನಿಮಗ್ ಗೊತ್ತಿರುವಂಗ ಜನರಲ್ ಫಾರ್ಮ್ ಯೂಸ್ ಮಾಡಿ ನಾವು ಬರೀಬಹುದು. ಇದು ನಿಮ್ಮ ಟೆಕ್ನಿಕಲ್ ಅಂದ್ರ ಪುಸ್ತಕದ ರೂಪದೊಳಗ. ನಾ ಇನ್ನೂ ಒಂದು ಈಸಿ ವೇ ಒಳಗೊಂದು ಹೇಳ್ತೇನೆ. ಇಲ್ಲಿ ನೋಡ್ರಿ, ಏನಿಲ್ಲ ಸಿಂಪಲ್ ಮೊದಲನೇ ಪದ ಎ ಬರಿಬೇಕು ಕರೆಕ್ಟ್. ಏಕ ಇದನ್ನ ಏನ್ ಮಾಡ್ಬೇಕು 4 ಕೂಡಿಸ್ಬೇಕು. 8 4 ಕೂಡಿಸಿದ್ರೆ ಎಷ್ಟು ಬಂತು 12 ಬಂತು ಕರೆಕ್ಟ್. 12ಕ್ಕೆ 4 ಪ್ಲಸ್ ಮಾಡ್ರಿ ಎಷ್ಟಾಯ್ತು ನೋಡ್ರಿ 12 4 16 ಆಯ್ತು ಕರೆಕ್ಟ್. 16ಕ್ಕೆ 4 ಮಾಡ್ರಿ 20 ಬಂತು ಹೌದಾ. ಯಾಕಂದ್ರ ನಿಮಗ ಆ ಸಾಮಾನ್ಯ ರೂಪದೊಳಗ ಅಂದ್ರ ಅದ್ರ ಜನರಲ್ ಫಾರ್ಮ್ ಒಳಗ ಹಾಕಿದ್ರ ನಿಮಗ್ ಒಂದ್ಸಲ ಗುಣಾಕಾರ ಮಾಡೋದು ಪ್ಲಸ್ ಮಾಡೋದು ಏನೋ ಒಂಥರ ಕನ್ಫ್ಯೂಸ್ ಆಗಿ ತಪ್ಪು ಚಾನ್ಸ್ ಇರ್ತೈತಿ. ಬಟ್ ಇದು ಈಸಿ ವೇ ಒಳಗ ಆ 1ನೇ ಪದವನ್ನ 2ನೇ ಪದ ಇಲ್ಲೇ ಕಾಮನ್ ಡಿಫರೆನ್ಸ್ ಕುಡಿಸ್ಕೊಂತ ಹೋದಿವಿ ಅಂದ್ರ ನಾವು ಈಸಿಲಿ ಸಮಾಂತರ ಶ್ರೇಣಿಗಳನ್ನ ಕಂಡು ಹಿಡಿಬಹುದು. ಈಗ ನಾ ಫಾರ್ ಎಕ್ಸಾಂಪಲ್ 4 ಕಂಡು ಹಿಡಿದೇನಿ, ಅವ್ರು 5 ಹೇಳ್ಬೋದು 10 ಹೇಳ್ಬೋದು ಹೌದಾ. ಅಷ್ಟ ಮಿನಿಮಮ್ ಅಷ್ಟು ಹೇಳ್ಬೋದು ಅಷ್ಟೇ ಬಿಟ್ರೆ, ಯಾಕಂದ್ರೆ ಅದನ್ನ ನೆಕ್ಸ್ಟ್ ನಾವು ಸೂತ್ರ ಹಾಕಿ ಸಮಾಂತರ ಶ್ರೇಣಿಗಳನ್ನ ಕಂಡು ಹಿಡಿಬಹುದು ಕರೆಕ್ಟ್. ಇದು ಅರ್ಥ ಆಯ್ತು ಅಂತ ಅನ್ಕೋತೀನಿ ಹೌದಾ. ನೆಕ್ಸ್ಟ್ ಇವಾಗ ಅಭ್ಯಾಸ 1.1 ಅಂತ ಇದೆ ನೋಡ್ರಿ. ಅಭ್ಯಾಸ ಪೇಜ್ ನಂಬರ್ 7 ನಿಮ್ ಕಡೆ ಬುಕ್ ಇದ್ರೆ ಪೇಜ್ ನಂಬರ್ 7 ಒಳಗ ಅಭ್ಯಾಸ 1.1 ಅಂತ ಇದೆ ಹೌದಾ. ಅಭ್ಯಾಸ 1.1 ಇದೆ. ನಾ ಕ್ವಶನ್ ಓದ್ತೀನಿ ನೋಡ್ರಿ. ಈ ಕೆಳಗಿನ ಯಾವ ಸಂದರ್ಭಗಳಲ್ಲಿ ಕೊಟ್ಟಿರುವ ಸಂಖ್ಯಾ ಪಟ್ಟಿಯು ಸಮಾಂತರ ಶ್ರೇಣಿಯನ್ನುಂಟು ಮಾಡುತ್ತದೆ ಮತ್ತು ಏಕೆ ಅಂತ ಇದೆ ಹೌದಾ. ಒಂದೆರಡು ಎಕ್ಸಾಂಪಲ್ ಹೇಳ್ತೇನೆ ನಾನು ನಿಮ್ಗೆ. ಒಂದನೇದು ಏನಿದೆ ನೋಡ್ರಿ ಕ್ವಶನ್. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ಆಗಿದ್ದು ನಂತರದ ಪ್ರತಿ ಕಿಲೋಮೀಟರ್ಗೆ 8ರಂತೆ ಇರುತ್ತದೆ ಹೌದಾ. ಮೊದಲ ನಮಗ ಕ್ವಶನ್ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಕ್ವಶನ್ ಅಂಡರ್ಸ್ಟ್ಯಾಂಡ್ ಅಂದ್ರ ಇಲ್ಲಿ ನೋಡಿ, ಮೊದಲ ಕಿಲೋಮೀಟರ್ಗೆ ಅಂದ್ರ ಮೊದಲನೇ ಪದ ಕೊಟ್ಟಿದಾರ ಅಂತ ಅರ್ಥ. ಏನ್ ಕೊಟ್ಟಾರು ಎ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರ ನೋಡ್ರಿ 15. ಎ ಇಸ್ ಈಕ್ವಲ್ ಟು 15 ಅಂತ ಕೊಟ್ಟಿದಾರ. ನೆಕ್ಸ್ಟ್ ಪ್ರತಿ ಕಿಲೋಮೀಟರ್ಗೆ ಎಷ್ಟು ರೂಪಾಯಿ 8 ರೂಪಾಯಿ ಅಂದ್ರೆ 8 ರೂಪಾಯಿ ಆಗಿದೆ ಅಂತ ಅಂದ್ರೆ ಡಿ ಅಂತ ಕೊಟ್ಟಿದಾರು. ಡಿ ಇಸ್ ಈಕ್ವಲ್ ಟು 8 ಅಂತ ಕೊಟ್ಟಿದಾರ. ಈಗ ನಾನು ನಿಮ್ಗೆ ಆಗಲೇ ಹೇಳ್ದಂಗೆ ಮಾಡ್ಬೋದಲ್ಲ. 15 ಹೌದಾ. 15ಕ್ಕೆ 8 ಕೂಡಿಸ್ರಿ ಎಷ್ಟಾಯ್ತು ನೋಡ್ರಿ 23. 23ಕ್ಕೆ 8 ಕೂಡಿಸ್ರಿ ನೋಡೋಣ 31. 31ಕ್ಕೆ 8 ಕೂಡಿಸ್ರಿ 39 ಹೌದಾ. ಈ ರೀತಿ ನಾವು ಇದನ್ನ 1ನೇ ಲೆಕ್ಕವನ್ನ ಮಾಡಬಹುದು ಕರೆಕ್ಟ್. ಒಂದು ಟ್ಯಾಕ್ಸಿಯ ಬಾಡಿಗೆ ಮೊದಲ ಕಿಲೋಮೀಟರ್ಗೆ 15 ಆಗಿದ್ದು 2ನೇ ಕಿಲೋಮೀಟರ್ಗೆ ಎಷ್ಟಾಕೈತಿ 23 ಆಕೈತಿ. 3ನೇ ಕಿಲೋಮೀಟರ್ಗೆ 31, 4ನೇ ಕಿಲೋಮೀಟರ್ಗೆ 39 ಆಗತ್ತ ಕರೆಕ್ಟ್. ನೆಕ್ಸ್ಟ್ 3ನೇದ್ ನೋಡ್ತೇನೆ ನೋಡ್ರಿ.
ಎರಡನೇದ್ ನೀವ ಮಾಡ್ರಿ, ಗೊತ್ತಾಗ್ಲಿಲ್ಲ ಅಂದ್ರ ಕೇಳಿ. ಹೌದಾ? ಬಾವಿಯನ್ನು ತೋಡುವಾಗ ಮೊದಲ ಮೀಟರ್ಗೆ 150, ನಂತರದ ಪ್ರತಿ ಮೀಟರ್ಗೆ 50ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. 50ರಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಹೌದಾ? ಇಲ್ಲಿ ಸೇಮ್ ಹಂಗ ಎ ಇಸ್ ಈಕ್ವಲ್ ಟು 150. ಹೌದಾ? ಡಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಾರವರು ಅಂದ್ರ ಪ್ರತಿ ಮೀಟರ್ಗೆ 50ರಂತೆ ಹೆಚ್ಚಾಗುತ್ತದೆ. ಪ್ರತಿ ಮೀಟರ್ಗೆ 50ರಂತೆ ಹೆಚ್ಚಾಗುತ್ತದೆ. ನಾವೇನ್ ಮಾಡ್ಬೇಕೀಗ? 150 ಬರದ್ರಿ. ಕರೆಕ್ಟ್? 150ಕ್ಕೆ ಪ್ಲಸ್ 50 ಮಾಡ್ರಿ, ಎಷ್ಟಾಯ್ತು ನೋಡ್ರಿ? 200. 200 ಪ್ಲಸ್ 50 ಮಾಡ್ರಿ, 250. 250 ಪ್ಲಸ್ 50 ಮಾಡ್ರಿ, 300. ಕರೆಕ್ಟ್? ಈ ರೀತಿ ನಾವು ಈ ಸಮಾಂತರ ಶ್ರೇಣಿಗಳನ್ನ ಬರೀಬಹುದು. ಅರ್ಥ ಆಯ್ತು ಅಂತ ಅನ್ಕೋತೀನಿ. ಎರಡನೇ ಮೇನಿಗೆ ಹೋಗೋಣ. ಇದನ್ನ ರಬ್ ಮಾಡ್ಬೋದು. ಇಲ್ಲಿ ನೋಡ್ರಿ, ಎರಡನೇ ಮೇನ್ ಕ್ವಶನ್ ಓದ್ತೇನೆ ನೋಡ್ರಿ. ಫಸ್ಟ್ ಮೊದಲನೇ ಪದ ಎ, ಸಾಮಾನ್ಯ ವ್ಯತ್ಯಾಸ ಡಿ, ಈ ಕೆಳಗಿನಂತಿರುವ ಸಮಾಂತರ ಶ್ರೇಣಿಯ ಮೊದಲ 4 ಪದಗಳನ್ನು ಕಂಡುಹಿಡಿಯಿರಿ. ಮೊದಲ 4 ಪದ ಅಂದ್ರ ಎ ಕೊಟ್ಟಾರವರು, ಡಿ ಕೊಟ್ಟಾರು. ನಾವು ಏನ್ ಮಾಡ್ಬೇಕು? ಮೊದಲ 4 ಪದಗಳನ್ನ ಕಂಡುಹಿಡಿಬೇಕು. ಹೌದಾ? ಇದ್ರಾಗ ಒಂದನೇ ಕ್ವಶನ್ ನೋಡ್ರಿ. ಒಂದನೇ ಕ್ವಶನ್, ಎ ಇಸ್ ಈಕ್ವಲ್ ಟು 10, ಡಿ ಇಸ್ ಈಕ್ವಲ್ ಟು 10. ಹೌದಾ? ಎ ಇಸ್ ಈಕ್ವಲ್ ಟು 10, ಡಿ ಇಸ್ ಈಕ್ವಲ್ ಟು 10 ಅಂತ ಇದೆ. ಹೌದಾ? ನಿಮಗ ಏನ್ ಮಾಡ್ಬೇಕು? ಮೊದಲನೇ ಪದವನ್ನ ಆಸ್ ಇಟ್ ಇಸ್ ಬರಿಬೇಕು. ಇಲ್ಲಿ 10. ಕರೆಕ್ಟ್? ಹೌದಾ? 10 ಪ್ಲಸ್ 10 ಎಷ್ಟಾಯ್ತು? 20. ಕರೆಕ್ಟ್? 20 ಪ್ಲಸ್ 10 ಎಷ್ಟಾಯ್ತು? 30. 30 ಪ್ಲಸ್ 10 ಎಷ್ಟಾಯ್ತು? 40 ಆಯ್ತು. ಹೌದಾ? 10, 20, 30, 40. ಅವ್ರು ಕೇಳಿದ ಎಷ್ಟು ಪದಗಳನ್ನ ನಮಗ? 4 ಪದಗಳನ್ನ ಕೇಳ್ಯಾರ. 1, 2, 3, 4 ಪದಗಳು ನಮಗ ಕರೆಕ್ಟ್ ಆಯ್ತು. ಕರೆಕ್ಟ್? ಎರಡನೇದ್ ನೋಡ್ರಿ. ಹೌದಾ? ಎ ಇಸ್ ಈಕ್ವಲ್ ಟು -2, ಡಿ ಇಸ್ ಈಕ್ವಲ್ ಟು 0. ಕರೆಕ್ಟ್? ಡಿ ಇಸ್ ಈಕ್ವಲ್ ಟು 0. ಟ್ರೈ ಮಾಡ್ತೀರಾ ನೋಡ್ರಿ, ಸ್ವಲ್ಪ ಮಾಡ್ಬೋದಾ ನೀವು? ಎ ಇಸ್ ಈಕ್ವಲ್ ಟು -2, ಡಿ ಇಸ್ ಈಕ್ವಲ್ ಟು 0. ಹೌದಾ? ಇಲ್ಲಿ ನೋಡ್ರಿ, ಎ ಅಂದ್ರ ಈಗ ನಾವು ಇದನ್ನ ಆಸ್ ಇಟ್ ಇಸ್ ಇಟ್ಬಿಡ್ಬೇಕು. -2. ಹೌದಾ? -2 ದಿಂದ 0 ಕುಡಿಸ್ರಿ. ಹೌದಾ? ಕುಡ್ಸಿದ್ರು ಸೇಮ್ ಆನ್ಸರ್ ಬರ್ತೈತಿ. ಯಾಕಂದ್ರ 0 ಇದು ಸಂಕಲನದ ಅನನ್ಯತಾಂಶ. 0 ದಿಂದ ನೀವು ಯಾವ್ದು ಎದಕ್ಕಾದ್ರೂ ಕುಡ್ಸಿದ್ರು ಅಷ್ಟೇ ಸಂಖ್ಯೆ ಬರ್ತೈತಿ. -2 ಪ್ಲಸ್ 0 -2ನ. ಕರೆಕ್ಟ್? ಇದು -2 ಪ್ಲಸ್ 0 -2, -2 ಪ್ಲಸ್ 0 -2. ಹೌದಾ? ಈ ರೀತಿ ನಾವು ಸಮಾಂತರ ಶ್ರೇಣಿಗಳು ಅವ್ರು ಕೇಳಿದ 4 ಪದಗಳನ್ನ ಕಂಡುಹಿಡಿದೇವೆ. ಇಲ್ಲಿ ನಿಮಗೆ ಡೌಟ್ ಬರ್ಬೋದು, ಇಲ್ಲಿ ಯಾಕೆ ಎಲ್ಲ ಸೇಮ್ ಸಂಖ್ಯೆಗಳ ಬಂದವು? ಸೇಮ್ ಸಂಖ್ಯೆಗಳ ಯಾಕೆ ಬಂದು ಅಂದ್ರ ಬಿಕಾಸ್ ಆಫ್ ದಿಸ್ ನಂಬರ್. ಹೌದಾ? ಯಾಕಂದ್ರೆ ಕಾಮನ್ ಡಿಫರೆನ್ಸ್ ನಮಗೆ 0 ಇದೆ. 0 ಇದೆ ಅಂದ್ರೆ ನಮ್ಗೆ ಅಲ್ಲಿ ಏನು ವೇರಿಯೇಷನ್ ಆಗುದಿಲ್ಲ. ಬಟ್ ಇಲ್ಲಿ ಡಿ ಇಸ್ ಈಕ್ವಲ್ ಟು 10 ಇದ್ದಾಗ 10 ನಮಗ ಜಾಸ್ತಿ ಹಾಕೊಂತ ಹೋಯ್ತು. ಅವಾಗ ಇದು ಜಾಸ್ತಿ ಚೇಂಜ್ ಆಯ್ತು. ಬಟ್ ಇದೇನು ಚೇಂಜ್ ಆಗಲಿಲ್ಲ. ಕರೆಕ್ಟ್? ಮೂರನೇ ಪ್ರಾಬ್ಲಮ್ ನೋಡೋಣ ಸ್ವಲ್ಪ. ಇಲ್ಲಿ ನೋಡ್ರಿ, 3ನೇದು ಎ ಇಸ್ ಈಕ್ವಲ್ ಟು 4. ಹೌದಾ? ಡಿ ಇಸ್ ಈಕ್ವಲ್ ಟು -3 ಅಂತ ಇದೆ. ಹೌದಾ? ಎ ಇಸ್ ಈಕ್ವಲ್ ಟು 4, ಡಿ ಇಸ್ ಈಕ್ವಲ್ ಟು -3 ಅಂತ ಇದೆ. ಹೌದಾ? ನಾವಿಲ್ಲಿ ಏನ್ ಮಾಡ್ಬೇಕೀಗ? ಎ ಅನ್ನ ಆಸ್ ಇಟ್ ಇಸ್ ಬರ್ದೀವಿ, 4 ಬರ್ದೀವಿ. ಕರೆಕ್ಟ್? ಈಗ ನಮ್ಗ -3 ಬಂದ್ಬಿಡ್ತು. ಪ್ಲಸ್ ಬಂದಿದ್ರ 4 3 7, 7 3 10 ಹಿಂಗ್ ಮಾಡ್ಕೋತ ಹೋಗ್ತಿದ್ರಿ. ಬಟ್ ಇಲ್ಲಿ ಏನಾಗ್ಬಿಡುತ್ತೆ ನಮಗ? -3 ಬಂದಾಗ ನಾವೇನ್ ಮಾಡ್ಬೇಕೀಗ? ಮೈನಸ್ ಮಾಡ್ಬೇಕು. ಯಾಕಂದ್ರ ಪ್ಲಸ್ ಚಿಹ್ನೆ ಇರುವಲ್ಲಿ ನಮಗ ಏನಾಗ್ಬಿಡ್ತು? ಮೈನಸ್ ಬಂತು. ನಾ ಏನ್ ಮಾಡ್ತೇನೆ ನೋಡ್ರಿ, ಈಗ 4 ಇಲ್ಲಿ ನಮಗ ಪ್ಲಸ್ ಮಾಡ್ಬೇಕಿತ್ತು.
ಅದ್ರ ಬದ್ಲಿ ನಮಗೆ ಏನ್ ಬಂತು ಮೈನಸ್ ಬಂತು ಇಲ್ಲಿ ಕರೆಕ್ಟ್. ಮೈನಸ್ ಬಂತಂದ್ರೆ ನಾವೇನ್ ಮಾಡ್ಬೇಕು ಇಲ್ಲಿ ಬ್ರಾಕೆಟ್ ಹಾಕಿ -3 ಅಂತ ಇಟ್ಕೋಬೇಕು, ಇಲ್ಲ ಅಂದ್ರ ತಪ್ಪು ಚಾನ್ಸ್ ಬಹಳ ಇರ್ತೈತಿ ಕರೆಕ್ಟ್. ನೆಕ್ಸ್ಟ್ ಇದು ಎಷ್ಟು ಬರ್ತೈತಿ ನೋಡೋಣ ಉತ್ತರ 4. ಇಲ್ಲಿ ನೋಡ್ರಿ 4 ಪ್ಲಸ್ ಇಂಟು ಮೈನಸ್, ನಾನ್ ನಿಮಗೆ ಚಿಹ್ನೆಗಳ ಗುಣಾಕಾರ ಮಾಡಿ ಹೇಳಿದೆ. ಪ್ಲಸ್ ಇಂಟು ಮೈನಸ್ ಮಾಡಿದ್ರೆ ಏನ್ ಬರ್ತೈತಿ -3 ಬಂತು ಕರೆಕ್ಟ್. -3. ನೆಕ್ಸ್ಟ್ ಇಲ್ಲಿ ನೋಡ್ರಿ 4 -3 ಎಷ್ಟಾಯ್ತು ನೋಡ್ರಿ 1 ಆಯ್ತು ಕರೆಕ್ಟ್. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ಪ್ಲಸ್ ಬರೆಯೋದೇನು ಅವಶ್ಯ ಇಲ್ಲ ಕರೆಕ್ಟ್. ನೆಕ್ಸ್ಟ್ ಈ 1 ಮತ್ ಇಲ್ಲೇ ಇಟ್ಕೋರಿ, ಹೌದಾ, ಪ್ಲಸ್ ಮತ್ತ -3 ಹೌದಾ. ನೀವೀಗ ನಾನು ನಿಮ್ಗೆ ಶಾರ್ಟ್ ಕಟ್ ರೂಟ್ ಒಳಗೆ ಹೇಳಿದಾಗ ಈ ಬಂದ್ ಆನ್ಸರಿಗೆ ಮತ್ತೆ ನೀವು ಡಿ ಪ್ಲಸ್ ಮಾಡ್ತಿದ್ರಲ್ಲ ಅದೇ ಸೇಮ್ ಇದು. ಇದನ್ನ -1 ಮಾಡಿದ್ರೆ ನಮ್ಗೆ ಎಷ್ಟು ಇಲ್ಲಿ 1 ಅನ್ನ ಮತ್ತೆ ಇದಕ್ಕೆ ನಾವು +3 ಇದನ್ನ -3 ನ ಆಡ್ ಮಾಡ್ಬೇಕು. 1 ಪ್ಲಸ್ ಇಂಟು ಮೈನಸ್ ಏನಾಯ್ತು -3 ಆಯ್ತು ಕರೆಕ್ಟ್. 1 -3 1 ಒಳಗ ನಮಗ್ 3 ಮೈನಸ್ ಮಾಡಕ್ ಬರ್ತೈತೇನು ಇಲ್ಲ ಕರೆಕ್ಟ್. ಇಲ್ಲಿ ಏನಾಗ್ತೈತಿ ನೋಡ್ರಿ 1 -3 ಅಂದ್ರ ನಾವೇನ್ ಮಾಡ್ಬೇಕು 3 - 1 ಅನ್ನ ಮಾಡ್ಬೇಕು ಫಸ್ಟ್. ಎಷ್ಟಾಯ್ತು 2 ಆಯ್ತು ಕರೆಕ್ಟ್. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಯಾವ್ದಿದೆ ನಮಗ -2 ಅಂತ ಇದೆ ಕರೆಕ್ಟ್. -2 ಅಂತ ಇದೆ ಹೌದಾ. ಸೇಮ್ ಮತ್ ನಾವು ಇದನ್ನ ಏನ್ ಮಾಡ್ತೇನೆ -2 ಇಲ್ಲಿ ಬರೀತೇನೆ ಹೌದಾ, ಪ್ಲಸ್ ಈ -3 ನ ಇಲ್ಲಿ ಬರೀತೇನೆ ಕರೆಕ್ಟ್. -2 ಪ್ಲಸ್ ಇಂಟು ಮೈನಸ್ ಏನಾಯ್ತು ನೋಡ್ರಿ ಮೈನಸ್, ಇಲ್ಲೇ 3 ಬಂತು ಕರೆಕ್ಟ್. ಈಗ ಏನಾಯ್ತು ಸಜಾತಿಯ ಚಿಹ್ನೆಗಳು ಇದಾವು. ಸಜಾತಿಯ ಚಿಹ್ನೆಗಳಿದ್ರೆ ಏನ್ ಮಾಡ್ಬೇಕಂತ ಹೇಳಿ ನಾವು ಕೂಡಿಸ್ಬೇಕು, ಅದೇ ಚಿಹ್ನೆಯನ್ನ ನೀವು ನೆಕ್ಸ್ಟ್ ಇಡಬೇಕು. ಈಗ 3 + 2 ಎಷ್ಟಾಯ್ತು ನಮ್ಗ 5 ಆಯ್ತು ಕರೆಕ್ಟ್. ಈ ಮೈನಸ್ ಚಿಹ್ನೆನ ನಾವು ಸೇವ್ ಇಡಬೇಕು ಕರೆಕ್ಟ್. ಈಗ ನೋಡ್ರಿ ನಮಗ ಈ ಸಮಾಂತರ ಶ್ರೇಣಿಯ 4 ಪದಗಳು ನಮ್ಗ ಬಂದ್ವು. ಇಲ್ಲಿ ನೋಡ್ರಿ 4 1 ಇದು -2 ಇದು -5 ಬಂತು. ಇಷ್ಟು ನಮ್ಗ 4 ಪದಗಳು ಬಂದ್ವು. ಇನ್ನೆರಡದವು ನೀವ ಮಾಡ್ರಿ, ಗೊತ್ತಾಗ್ಲಿಲ್ಲ ಅಂದ್ರ ನಾನು ಹೇಳ್ತೇನೆ. ನೆಕ್ಸ್ಟ್ 3ನೇ ಮೀನನ್ನ ನೋಡೋಣ. ಅರ್ಥ ಆಯ್ತು ಅಂತ ಅನ್ಕೋತೀನಿ. 3ನೇ ಮೀನು ಮೂರನೇ ಮೇನ್ ಏನಿದೆ ಅಂದ್ರ ಈ ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ ಹೌದಾ. ಕೆಳಗಿನ ಸಮಾಂತರ ಶ್ರೇಣಿಗಳಿಗೆ ಮೊದಲನೇ ಪದ ಮತ್ತು ಸಾಮಾನ್ಯ ವ್ಯತ್ಯಾಸಗಳನ್ನು ಬರೆಯಿರಿ ಅಂತ ಇದೆ ಹೌದಾ. ಇಲ್ಲಿ ನೋಡ್ರಿ ಎಷ್ಟು 1ನೇದು 3ನೇ ಮೇನ್ ಒಳಗ 1ನೇದು ನಮಗ 1ನೇದು 3 1 -1 -3 ಏನಿದೆ ನೋಡ್ರಿ 3 1 -1 -3 ಅಂತ ಇದೆ ಹೌದಾ. ಈಗ ನಮ್ಗ ಮೊದಲನೇ ಪದ ಅಂದ್ರೆ ನಾವ್ ಏನ್ ಕಂಡು ಹಿಡಿಬೇಕು ಎ ಕಂಡು ಹಿಡಿಬೇಕು. ಎ ಅಂತೂ ಆಲ್ರೆಡಿ ನಮ್ಗೆ ಗೊತ್ತಾಕೈತಿ, a = 3 ಕರೆಕ್ಟ್. ಈಗ ಡಿ ಕಂಡು ಹಿಡಿಬೇಕು ನಾವು. ಡಿ = ಇದು ಒಂದು ಫಾರ್ಮುಲಾ a2 - a1 ಹೌದಾ. ಎರಡನೇ ಪದದೊಳಗ ಮೊದಲನೇ ಪದವನ್ನ ಮೈನಸ್ ಮಾಡ್ಬೇಕು. ನೀವು ಬಹಳ ಜನ ತಪ್ಪು ಮಾಡೋದು ಎಲ್ಲಿ ಹೇಳ್ರಿ, ದೊಡ್ಡ ಅಂಕಿ ಐತೆ ಅಂದವ್ರ 3 - 1 ಮಾಡ್ಬಿಡ್ತೀರಿ, ಬಟ್ ಅದು ರಾಂಗ್. ನಾವು ಯಾವಾಗಿದ್ರು ಎರಡನೇ ಪದದೊಳಗ 1ನೇ ಪದವನ್ನ ಮೈನಸ್ ಮಾಡ್ಬೇಕು. ಎರಡನೇ ಪದ ಎಷ್ಟಿದೆ ನೋಡ್ರಿ 1 ಕರೆಕ್ಟ್. ಮೈನಸ್ ಇಲ್ಲಿದೆ ನೋಡ್ರಿ, ಇಲ್ಲಿ ಪ್ಲಸ್ ಇತಿ, ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಮೈನಸ್ ಅದು ಇತ್ತು ಅಂದ್ರ ನಾವು ಬ್ರಾಕೆಟ್ ಹಾಕಿ ಮಾಡ್ಬೇಕು, ಇಲ್ಲ ಅಂದ್ರ ಲೆಕ್ಕ ತಪ್ಪು ಚಾನ್ಸ್ ಬಹಳ ಇರ್ತೈತಿ ಹೌದಾ. ಈಗ a1 ಎಷ್ಟಿದೆ ನೋಡ್ರಿ ನಮಗ 3 ಇದೆ. ಈಗ ನೋಡ್ರಿ 1 - 3 ಇದಕ್ಕ ಏನು ಚಿಹ್ನೆ ಇರ್ಲಿಲ್ಲ ಅಂದ್ರ ಪ್ಲಸ್ ಇದೆ ಹೌದಾ. ಈ ಪ್ಲಸ್ ಇದೆ ಅಂದ್ರ ವಿಜಾತಿಯ ಚಿಹ್ನೆಗಳು ಬಂದುವು. ವಿಜಾತಿಯ ಚಿಹ್ನೆಗಳು ಬಂದು ಅಂದ್ರ ಇಲ್ಲಿ ನೋಡ್ರಿ ನಮಗ ಇವನ್ ಮಾಡ್ಬೇಕು ಮೈನಸ್ ಮಾಡ್ಬೇಕು. 3 + 1 3 - 1 ಎಷ್ಟಾಯ್ತು ಹೇಳ್ರಿ 2 ಆಯ್ತು. ಬಟ್ ದೊಡ್ಡ ಅಂಕಿಯ ಹಿಂದಿನ ಚಿಹ್ನೆ ನಮಗ ಏನಾಯ್ತು ಹೇಳ್ರಿ ಮೈನಸ್ ಆಯ್ತು. ಅಂದ್ರ ನಮಗ ಎ ಅಂದ್ರ 3 ಬಂತು, ಡಿ ಅಂದ್ರ ನಮಗ ಎಷ್ಟು ಬಂತು
2 ಬಂತು. ಅವ್ರು ಹೇಳ್ದಂಗೆ ನಾವು ಮೊದಲನೇ ಪದಾನು ಕಂಡು ಹಿಡಿದಿವಿ, ಆಮೇಲೆ ಸಾಮಾನ್ಯ ವ್ಯತ್ಯಾಸ ಅಥವಾ ಡಿಫರೆನ್ಸ್ ಅಂದ್ರ ಡಿ ಅನ್ನ ನಾವು ಕಂಡು ಹಿಡಿದಿವಿ. ಕರೆಕ್ಟ್. ಆಮೇಲೆ ಎರಡನೇದೊಂದು ನೋಡೋಣ. ಇಲ್ಲೇ ಎರಡನೇದು -5 -1 3 7. -5 -1 3 7 ಅಂತ ಇದೆ. ಹೌದಾ? ಈಗ ನಾ ಏನ್ ಮಾಡ್ತೀನಿ, ಕಾಮನ್ ಸಾರಿ ಫಸ್ಟ್ ಮೊದಲ ಎ ಅಂದ್ರ ಮೊದಲನೇ ಪದ ಎಷ್ಟೈತಿ ಅಂತ ಬರೆಯೋಣ. -5 ಅಂತ ಇದೆ. ಎ ಇಸ್ ಈಕ್ವಲ್ ಟು -5 ಅಂತ ಇದೆ. ಕರೆಕ್ಟ್. ಈಗ ನಮ್ಗ ಡಿ ಅನ್ನ ನಾವು ಕಂಡುಹಿಡಿಬೇಕು. ಡಿ ಅಂದ್ರೆ ನೋಡ್ರಿ, ಇಲ್ಲೇ ನಾನು ನಿಮ್ಗೆ ಹೇಳಿನಿ, ಇಲ್ಲೇ ಸೂತ್ರ ಇದೆ. A2 -A1 ಅಂತ ಇದೆ. ಕರೆಕ್ಟ್. A2 -A1 ಅಂತ ಇದೆ. A2 ಅಂದ್ರೆ ಎಷ್ಟಿದೆ ನೋಡ್ರಿ, ನಮಗ -1 ಅಂತ ಇದೆ. -1, ಈ ಮೈನಸ್ ಚಿಹ್ನೆ ಹಿಂಗ ಇರ್ಲಿ. ನಾನ್ ನಿಮಗೆ ಹೇಳಿದೆ, ಮೈನಸ್ ವ್ಯಾಲ್ಯೂ ಬಂದು ಅಂದ್ರ ನಾವಿಲ್ಲಿ ಬ್ರಾಕೆಟ್ ಹಾಕೊಂಡ್ ಮಾಡ್ಬೇಕು, ಇಲ್ಲ ಅಂದ್ರ ಲೆಕ್ಕವನ್ನ ತಪ್ಪು ಚಾನ್ಸ್ ಬಹಳ ಇರ್ತೈತಿ. A1 ಅಂದ್ರೆ ಎಷ್ಟಿದೆ ನಮಗ -5 ಅಂತ ಇದೆ. -5 ಅಂತ ಇದೆ. ಇಲ್ಲಿ ನೋಡ್ರಿ, -1 ಆಸ್ ಇಟ್ ಇಸ್ ಇರ್ಲಿ. ಮೊದಲ ಚಿಹ್ನೆಗಳನ್ನ ಗುಣಾಕಾರ ಮಾಡ್ರಿ. ಮೈನಸ್ ಇಂಟು ಮೈನಸ್ ಏನಾಯ್ತು ಹೇಳ್ರಿ, +5. -1 +5 ಬಂತು. ಇಲ್ಲಿ ನೋಡ್ರಿ, -1 +5 ಅಂದ್ರ ಇವೇನದು ವಿಜಾತಿಯ ಚಿಹ್ನೆಗಳಾದವು. ಅವಾಗ ನಾವೇನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 5 -1 ಮಾಡಿದ್ರೆ ಎಷ್ಟು ಬಂತು, 4 ಬಂತು. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಇದೆ. ಇಲ್ಲಿ ಮೈನಸ್ ಇತ್ತು, ಮೈನಸ್ ಬರದ್ರಿ, ಬಟ್ ಇಲ್ಲಿ ಪ್ಲಸ್ ಐತಿ, ನಾವೇನ್ ಮಾಡ್ಬೇಕು, ಪ್ಲಸ್ ಬರಿಬೇಕು. ಬಟ್ ಏನಾಗ್ತೈತಿ ಅಂದ್ರ ಆಲ್ಮೋಸ್ಟ್ ಕೇಸ್ ಒಳಗ ಪ್ಲಸ್ ಇದ್ದಾಗ ಬರದ್ರು ನಡಿತೈತಿ, ಬಿಟ್ರು ನಡಿತೈತಿ, ಯಾಕಂದ್ರೆ ಅದು ಪ್ಲಸ್ ಇದ್ದೇ ಇರ್ತೈತಿ. ಬಟ್ ಮೈನಸ್ ಇದ್ದಾಗ ಮಾತ್ರ ನಾವು ಕಂಪಲ್ಸರಿ ಮೈನಸ್ ಬರಿಲೇಬೇಕು. ಕರೆಕ್ಟ್ ಆಯ್ತಾ? ಈಗ ಇದನ್ನ ಸ್ವಲ್ಪ ನಾನು ಒಂದಿಷ್ಟು ಸಿಮ್ಯುಲೇಷನ್ ಮುಖಾಂತರ ತೋರಿಸ್ತೀನಿ, ಸ್ವಲ್ಪ ನಿಮ್ಗೆ ಐಡಿಯಾ ಬರ್ತೈತಿ. ಕರೆಕ್ಟ್. ಇಲ್ಲಿದೆ ನೋಡ್ರಿ, ನಿಮ್ಗೆ ಸ್ಕ್ರೀನ್ ಕಾಣಿಸಾಕತೈತಿ ಅಂತ ಅನ್ಕೋತೇನೆ. ಹೌದಾ? ಇಲ್ಲಿ ನೋಡ್ರಿ, ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 8 ಅಂತ ಇದೆ. ಹೌದಾ? ಫಸ್ಟ್ ಟರ್ಮ್ ಎ ಇಸ್ ಈಕ್ವಲ್ ಟು 8. ಕಾಮನ್ ಡಿಫರೆನ್ಸ್ ಡಿ ಇಸ್ ಈಕ್ವಲ್ ಟು 3. ಅಂದ್ರೆ ನಮಗ ಸಾಮಾನ್ಯ ವ್ಯತ್ಯಾಸ ಎಷ್ಟಿದೆ ಹೇಳ್ರಿ, ಡಿ ಅಂತ ಬಂದಿದೆ. ಹೌದಾ? ನಮಗೇನ್ ಮಾಡ್ಬೇಕೀಗ, ಇಲ್ಲಿ ನೋಡ್ರಿ, ಶೋ ಆನ್ಸರ್ ಅಂತ ಇದೆ. ಹೌದಾ? ನೋಡೋಣ, ಕ್ಲಿಕ್ ಮಾಡೋಣ, ಆನ್ಸರ್ ಬರ್ತೈತೆ ಅಂತ ಹೇಳಿ. ಅದಕ್ಕಿಂತ ಫಸ್ಟ್ ನೀವು ಇಲ್ಲಿ ನೋಡ್ರಿ, ಇದೇನೈತಲ್ಲ ನಿಮ್ಗ ಇದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ನಾ ಈ ಸೂತ್ರದ ಮುಖಾಂತರ ಹೆಂಗ್ ಮಾಡೋದಂತ ಹೇಳ್ತೀನಿ. ಬಟ್ ಇಲ್ಲಿ ನೋಡ್ರಿ, ಬಂದಿದೆ ಇಲ್ಲಿ 8 11 ಇದಷ್ಟ ಲೈನ್ ನೋಡ್ರಿ ನೀವು. 8 11 14 17 20. ಹೌದಾ? ಇದು ಹೆಂಗ್ ಬಂತು ಒಂದ್ಸಲ ಚೆಕ್ ಮಾಡೋಣ. ಒಂದ್ಸಲ ನಂದು ಸ್ಕ್ರೀನ್ ನೋಡ್ರಿ, ಇಲ್ಲಿ ಆಲ್ರೆಡಿ ಸ್ವಲ್ಪ ಗೊತ್ತಾಗಿರ್ಬೋದು. ಈಗ ಅವ್ರು ಏನ್ ಹೇಳಾರ ಹೇಳ್ರಿ, ಎ ಇಸ್ ಈಕ್ವಲ್ ಟು 8. ಹೌದಾ? ಎ ಇಸ್ ಈಕ್ವಲ್ ಟು 8, ಡಿ ಇಸ್ ಈಕ್ವಲ್ ಟು ಎಷ್ಟು ಕೊಟ್ಟಿದಾರ, 3 ಕೊಟ್ಟಿದಾರ. ಹೌದಾ? ಎ ಇಸ್ ಈಕ್ವಲ್ ಟು 8, ಡಿ ಇಸ್ ಈಕ್ವಲ್ ಟು 3. ನಾವ್ ಏನ್ ಮಾಡ್ಬೇಕು, ಸಮಾಂತರ ಶ್ರೇಣಿ ಬರಿಬೇಕಾರ 8 ಆಸ್ ಇಟ್ ಇಸ್ ಬರಿತೀವಿ. ಹೌದಾ? 8 + 3 ಎಷ್ಟಾಯ್ತು, 11 ಆಯ್ತು. ಹೌದಾ? 11 + 3 ಎಷ್ಟಾಯ್ತು, 14 ಆಯ್ತು. 14 + 3 ಎಷ್ಟಾಯ್ತು, 17 ಆಯ್ತು. ಅಂದ್ರೆ ಇಲ್ಲಿ ಬಂದೈತಿ ನಿಮಗೆ ಆನ್ಸರ್ ಇಲ್ಲೇ. ಕರೆಕ್ಟ್. ಇವೆಲ್ಲ ನಾನು ನಿಮಗ ಈ ನೆಕ್ಸ್ಟ್ ಕ್ಲಾಸ್ ಒಳಗ ಸೂತ್ರ ಹೇಳ್ತೇನಲ್ಲ, ಅವಾಗ ಇದು ಅರ್ಥ ಆಕೈತಿ. ಬಟ್ ಜಸ್ಟ್ ನೀವು ಇಷ್ಟೇ ನೋಡ್ರಿ, ಈಗ 8 11 14 17 ಬಂತು. ಕರೆಕ್ಟ್. ನೆಕ್ಸ್ಟ್ ಪ್ರಾಬ್ಲಮ್ ಇನ್ನೊಂದು ನೋಡೋಣ. ನ್ಯೂ ಪ್ರಾಬ್ಲಮ್. ಇದು ಶೋ ಆನ್ಸರ್. ಈಗ ಎ ಇಸ್ ಈಕ್ವಲ್ ಟು 7, ಡಿ ಇಸ್ ಈಕ್ವಲ್ ಟು 2 ಅಂತ ಬಂದಿದೆ. ಹೌದಾ? ಇದರ ಆನ್ಸರ್ ನೋಡೋಣ. ಎ ಇಸ್ ಈಕ್ವಲ್ ಟು 7, ಡಿ ಇಸ್ ಈಕ್ವಲ್ ಟು 2. ಅಂದ್ರ ಈಗ ಫಸ್ಟ್ 7 ಬರ್ತೈತಿ, ಆಮೇಲೆ 7 + 2 ಮಾಡಿದ್ರ 9 ಬರ್ತೈತಿ. ನೋಡೋಣ ಆನ್ಸರ್. ನೀವು ಮಾಡ್ಕೊಂಡ್ರನ ಆನ್ಸರ್? ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ ಬಂತ, ಇಲ್ಲ ಆನ್ಸರ್ ಇದೆ ನೋಡ್ರಿ. 7 9
9ಕ್ಕೆ 2 ಕೂಡಿಸಿದ್ರೆ 11, 11ಕ್ಕೆ 2 ಕೂಡಿಸಿದ್ರೆ 13, 13ಕ್ಕೆ 2 ಕೂಡಿಸಿದ್ರೆ 15, 15 ಪ್ಲಸ್ 2 17. ಕರೆಕ್ಟ್? ನೆಕ್ಸ್ಟ್ ಈಗ ಇನ್ನೊಂದು ಪ್ರಾಬ್ಲಮ್ ನೋಡೋಣ. ಈಗ ಎಷ್ಟು ಬಂತು ನೋಡ್ರಿ, 11 6 ಅಂತ ಬಂತು. ಕರೆಕ್ಟ್? 11 6. ಈಗ ಇದನ್ನ ನೋಡೋಣ. 11 ಎ ಅಂತೂ ಇದೆ. 11 ಕಾರ್ ಕುಡ್ಸಿದ್ರೆ ಎಷ್ಟು ಬರ್ತೈತಿ? 17 ಬರ್ತೈತಿ. 17 ಕಾರ್ ಕುಡ್ಸಿದ್ರೆ ಎಷ್ಟು ಬಂತು? 23 ಬಂತು. ನೋಡೋಣ, ಒಂದ್ 2 ಸಂಖ್ಯೆ ಹೇಳೇನಿ, ಆನ್ಸರ್ ಎಷ್ಟು ಬಂತಂತ ನೋಡೋಣ. ಕರೆಕ್ಟ್? 11 17 23 29. ಹೌದಾ? ಈ ರೀತಿ ನಾವು ಈ ಸಮಾಂತರ ಶ್ರೇಣಿ, ನೀವು ಇವತ್ತ ಬರೀ ಎ ಡಿ ಕೊಟ್ಟಾಗ ಸಮಾಂತರ ಶ್ರೇಣಿಯನ್ನ ಹೆಂಗ್ ಬರಿಬೇಕು ಅಥವಾ ಸಮಾಂತರ ಶ್ರೇಣಿ ಇದ್ದಾಗ ಎ ಮತ್ತೆ ಡಿ ಅನ್ನ ಹೆಂಗ್ ಕಂಡು ಹಿಡಿಬೇಕು ಅನ್ನೋದು ನೀವು ಕಂಡು ಹಿಡಿದಿರಿ. ಹೌದಾ? ಅರ್ಥ ಆಯ್ತಾ? ಈ ರೀತಿ ನಾವು ಈ ಸಮಾಂತರ ಶ್ರೇಣಿಯನ್ನ ಈ ರೀತಿ ನಾವು ಕಂಡು ಹಿಡಿಬಹುದು. ಇಲ್ಲಿಗೆ ಈಗ ಸಮಾಂತರ ಶ್ರೇಣಿ ಎ ಡಿ ಕಂಡು ಹಿಡಿದಿರಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಒಳಗ ಸಮಾಂತರ ಶ್ರೇಣಿ ಎನ್ ಪದ ಕಂಡು ಹಿಡಿಯುವ ಸೂತ್ರಗಳು, ಅದರ ಮೇಲಿನ ಪ್ರಾಬ್ಲಮ್ಸ್ ಗಳನ್ನ ನಾವು ಸಾಲ್ವ್ ಮಾಡೋಣಂತ. ಇಲ್ಲಿಗೆ ಈ ಕ್ಲಾಸ್ ಅನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.